ಆಹಾ, ಇವನನ್ನೊಮ್ಮೆ ನೋಡ್ಕೊಂಬಿಡಿ. ಇವನ ಹೆಸರು ನಾಗೇಂದ್ರ ಅಂತ. ಇನ್ನು 21 ವರ್ಷದ ಚಿಕ್ಕ ವಯಸ್ಸು, ನೋಡೋದಕ್ಕೆ ಸುರಸುಂದರಾಂಗ. ಆದರೆ ಇವನ ಹಿಸ್ಟ್ರಿ ನೋಡಿದರೆ ಮಾಡೋದೆಲ್ಲ ಮನೆಹಾಳು ಕೆಲಸ. ಇವನ ಅಂದಕ್ಕೂ ಮಾಡೋ ಕೆಲಸಕ್ಕೂ ಯಾವುದೇ ಸಂಬಂಧವಿಲ್ಲ. ಮೈ ಬಗ್ಗಿಸಿ ದುಡಿದು ಬದುಕುವ ಬದಲು 21 ವರ್ಷಕ್ಕೆ ಮನೆಗಳ್ಳತನ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದಾನೆ. ಇದೀಗ ಪೊಲೀಸರ ಅತಿಥಿಯಾಗಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೆನಹಳ್ಳಿ ಗ್ರಾಮದ ಈ ನಾಗೇಂದ್ರ ಈಗ ಬಂಧಿತ ಯುವಕನಾಗಿದ್ದಾನೆ. ಅಂದಹಾಗೆ ನಾಗೇಂದ್ರ ಗುಡಿಬಂಡೆ ತಾಲೂಕಿನ ಯರ್ರಹಳ್ಳಿ ಗ್ರಾಮದ ಅಶ್ವತ್ಥಪ್ಪನವರ ಮನೆಯ ಬೀಗ ಒಡೆದು ಮನೆಯಲ್ಲಿದ್ದ ಚಿನ್ನ ಹಾಗೂ ನಗದು ದೋಚಿ ಎಸ್ಕೇಪ್ ಆಗಿದ್ದ. ಇನ್ನು ಈ ಪ್ರಕರಣ ಸಂಬಂಧ ತನಿಖೆ ನಡೆಸಿದ ಗುಡಿಬಂಡೆ ಪೊಲೀಸರು ಆರೋಪಿ ನಾಗೇಂದ್ರನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ನಾಗೇಂದ್ರ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಕಡೆ, ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕಡೆ ಹಾಗೂ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 1 ಕಡೆ ಕಳ್ಳತನ ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ. ಅದಲ್ಲದೆ ಪೋಕ್ಸೋ ಕೇಸ್ನಲ್ಲಿಯೂ ಸಹ ಆರೋಪಿಯಾಗಿ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡಿಕೊಂಡಿದ್ದ. ಈಗ ತಗಲಾಕೊಂಡಿದ್ದು ಬಂಧಿತನಿಂದ 152 ಗ್ರಾಂ ಗೋಲ್ಡ್, 496 ಗ್ರಾಂ ಬೆಳ್ಳಿ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ 2 ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಲ್ಲಿ ಆಗಸ್ಟಲ್ಲಿ ಒಂದು ಥೆಫ್ಟ್ ಕೇಸ್ ರಿಪೋರ್ಟ್ ಆಗಿದೆ. ಆ ಕೇಸಲ್ಲಿ ನಮಗೆ ಒಬ್ಬರು ಆರೋಪಿ ನಾಗೇಂದ್ರ ಸಿಕ್ಕಿದೆ. ಅವರದು ಏಜ್ ಅರೌಂಡ್ 21 ಇಯರ್ಸ್ ಇದೆ. ಇವರು ಮೊದಲೇ ಇವರ ಮೇಲೆ ಒಂದು ಪಾಕ್ಸೋ ಕೇಸ್ ಕೂಡ ಇದೆ. ಪಾಕ್ಸೋ ಕೇಸಲ್ಲಿ ಕೂಡ ಅವರು ಎಬ್ಸ್ಕೊಂಡಂಗೆ ಆಗಿದ್ದಾರೆ. ಈಗ ನಮಗೆ ಅವರು ಸಿಕ್ಕಿದೆ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಟೋಟಲ್ ನಮ್ಮಲ್ಲಿ ಡಿಸ್ಟ್ರಿಕ್ಟ್ಸಲ್ಲಿ ಟೋಟಲ್ 8 ಕೇಸಸ್ ಇವರು ಥೆಫ್ಟ್ ಮಾಡಿದ್ದೀರಾ. ಸೊ ಚೇಲೂರಲ್ಲಿ ಕೇಸಸ್ ಇದೆ ಮತ್ತು ಜೊತೆಗೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಕೇಸಸ್ ಇದೆ ಇವರ ಮೇಲೆ. ಸೊ ಟೋಟಲ್ 8 ಕೇಸಸ್ ಈಗ ಪತ್ತೆ ಆಗಿದೆ. ಅವರಿಂದ ಟೋಟಲ್ ನಾವು 152 ಗ್ರಾಮ್ದು ಗೋಲ್ಡ್ದು ರಿಕವರಿ ಮಾಡಿದ್ದೀವಿ, 496 ಗ್ರಾಮ್ ಸಿಲ್ವರ್ದು ರಿಕವರಿ ಮಾಡಿದ್ದೀವಿ ಮತ್ತು 2 ಬೈಕ್ ರಿಕವರಿ ಮಾಡಿದ್ದೀವಿ. ಸೊ ಇನ್ ಟೋಟಲ್ ಅರೌಂಡ್ 12.5 ಲ್ಯಾಕ್ದು ರಿಕವರಿ ಆಗಿದೆ ಇವರಿಂದ. ಬೇರೆ ಯಾವುದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನು ಈ ಆರೋಪಿ ನಾಗೇಂದ್ರ ಟೈಮ್ ಪಾಸ್ಗೆ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಆದರೆ ಕಳ್ಳತನವೇ ಇವನ ಫುಲ್ ಟೈಮ್ ಬಿಸ್ನೆಸ್ಸು. ಹೀಗಾಗಿ ಸಿಕ್ಕ ಕಡೆ ಕಳ್ಳತನ ಮಾಡಿ ಜಾಲಿ ಮಾಡ್ತಾ ಇದ್ದ. ಮತ್ತೆ ಹಣ ಖಾಲಿ ಆದಮೇಲೆ ಮತ್ತೊಂದು ಕಡೆ ಹೋಗಿ ಮನೆ ಕಳ್ಳತನ ಮಾಡಿ ಸಿಕ್ಕಿದ್ದನ್ನೆಲ್ಲ ದೋಚಿ ಮಾರಾಟ ಮಾಡಿಬಿಟ್ಟು ಆ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡಿಕೊಂಡಿದ್ದ. ಆದರೆ ಅವನ ಗ್ರಹಚಾರ ಕೆಟ್ಟಿತ್ತೋ ಏನೋ, ಗುಡಿಬಂಡೆ ಪೊಲೀಸರ ವಿಚಾರಣೆಯಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಒಪ್ಕೊಂಡಿದ್ದಾನೆ. MOB ಇದ್ದಾರೆ. ಮೊದಲಿಂದ ನಮ್ಮ MOBಯಲ್ಲಿ ಇವರದು ಎಂಟ್ರಿ ಇದೆ. ಇವರು ಒಂದು ಪಾಕ್ಸೋ ಕೇಸಲ್ಲಿ ಬಿಲೋ 18 ಇಯರ್ಸ್ ಮೈನರ್ ಹುಡುಗಿ ಜೊತೆಗೆ ಹೋಗಿ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. ಸೊ ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿ ನಮಗೆ ಸುಮಾರು ದಿನ ನಾವು ಇವರಿಗೆ ಸರ್ಚ್ ಮಾಡಿದ್ದೀವಿ, ನಮಗೆ ಸಿಗಲ್ಲ. ಇವರು ಏನು ಟ್ರಕ್ ಡ್ರೈವರ್ ಆಗಿ ಕೂಡ ಕೆಲಸ ವಗೇರೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಈ ಕಾರಣ ಬಗ್ಗೆ ನಮಗೆ ಸಿಗಲ್ಲ. ಬಟ್ ನಮಗೆ ಲಾಸ್ಟ್ ವೀಕ್ ಒಂದು ಖಚಿತ ಮಾಹಿತಿ ಸಿಕ್ಕಿದೆ. ಸೊ ಇವರಿಗೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಬಾರ್ಡರಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ವಾಪಸ್ ಬಂದಿದ್ದಾರೆ ಬೇರೆ ಕೆಲಸಕ್ಕೆ. ಸೊ ಆ ಟೈಮ್ಗೆ ಅರೆಸ್ಟ್ ಮಾಡಿ ಇಂಟರಿಗೇಷನ್ ಮಾಡಿದ್ದೀವಿ ಪಾಕ್ಸೋ ಕೇಸಲ್ಲಿ. ಆಮೇಲೆ ನಮಗೆ ಪತ್ತೆ ಆಯಿತು ಕಿ ಇವ್ರದ್ದು ಎಲ್ಲ ಈ 8 ಕೇಸಸಲ್ಲಿ ಕೂಡ ಥೆಫ್ಟಲ್ಲಿ ಇನ್ವಾಲ್ವ್ ಇದ್ದಾರೆ. ಇವರು ಇದ್ದಾರೆ, ಎಜುಕೇಷನ್ ಏನು ಮಾಡಲ್ಲ ಮತ್ತು ಇದು ಲೇಬರ್ ಆಗಿ ಟ್ರಕ್ ಡ್ರೈವರ್ ಆಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನಾರ್ಮಲ್ ಇದು ಲೈಫ್ ಸ್ಟೈಲ್ ಬೇಸಿಕ್ಲಿ ಖರ್ಚು ಮಾಡ್ತಾರೆ. ಒಳ್ಳೆಯದು ಮೊಬೈಲ್ ತಗೊಳ್ತಾರೆ, ಒಳ್ಳೆಯದು ಬಟ್ಟೆ ವಗೇರೆ ತಗೊಳ್ತಾರೆ ಮತ್ತು ಲಕ್ಸರಿ ಐಟಮ್ಸ್ಗೆ ಖರ್ಚು ಮಾಡ್ತಾರೆ, ಹೋಟೆಲ್ಸ್ ವಗೇರಾಗಿ ಹೋಗ್ತಾರೆ, ಈ ಥರ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟಾರೆ ಚಿಕ್ಕ ವಯಸ್ಸಿನಲ್ಲೇ ಮಾಡಬಾರ್ದನ್ನೆಲ್ಲ ಮಾಡಿ ಪೊಲೀಸರ ಅತಿಥಿಯಾಗಿದ್ದು ಜಿಲ್ಲೆಯ ಜನತೆಯ ನಿದ್ದೆಗೆಡಿಸಿದ್ದ ಖತರ್ನಾಕ್ ಕಳ್ಳನನ್ನ ಗುಡಿಬಂಡೆ ಪೊಲೀಸರು ಸದೆ ಬಡಿದು ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.